ಗಬ್ಬೆದ್ದು ನಾರುತ್ತಿರುವ ರಾಣೆಬೆನ್ನೂರು ಮಾದರ ಹೊಂಡ, ಜನರ ಆಕ್ರೋಶ. ಹವಾಲ್ದಾರ್ ಹೊಂಡ ಮತ್ತು ಮಾದರ ಹೊಂಡ ಇದು ಇಡೀ ನಮ್ಮ ರಾಣೆಬೆನ್ನೂರು ನಗರದಲ್ಲಿ ಪ್ರಸಿದ್ಧವಾದಂತ ಹೊಂಡಗಳು ಇವತ್ತು ನಾಶಪಡಿಸಿದ್ದಾರೆ. ಯಾಕಪ್ಪ ಅಂದ್ರೆ ಸತ್ತ ಪ್ರಾಣಿಗಳನ್ನ ಇಲ್ಲಿ ತಂದು ಒಗೆಯುವುದು, ಕಸಗಳನ್ನ, ತ್ಯಾಜ್ಯ ವಸ್ತುಗಳನ್ನ ಇಲ್ಲಿ ತಂದು ಒಗೆದು ಇವತ್ತು ಇಲ್ಲಿ ದೊಡ್ಡ ಮಟ್ಟದಲ್ಲಿ ಹಾಳು ಮಾಡಿದ್ದಾರೆ. ಹೊಂಡವನ್ನು ಸೇರುತ್ತಿರುವ ರಾಜಕಾಲುವೆ ನೀರು, ಸತ್ತ ಪ್ರಾಣಿಗಳ ಮೂಳೆ, ತಲೆಬುರುಡೆ, ಕಸದ ಆಗರವಾದ ಹೊಂಡ. ದುರ್ವಾಸನೆಗೆ ಬೇಸತ್ತ ಸಾರ್ವಜನಿಕರು. ಹನುಮಂತಪ್ಪ ಕಬ್ಬಾರ್ ನೇತೃತ್ವದಲ್ಲಿ ಆಕ್ರೋಶ. ವರ್ಷದಿಂದ ಇದೆಲ್ಲ ನೋಡ್ತಾ ಇದ್ದಾರೆ, ಯಾಕಂದ್ರೆ ಎಲ್ಲರೂ ಇಲ್ಲೇ ಸ್ಥಳೀಯ ಆಗಿದ್ದಾರೆ, ನೋಡ್ತಾ ಇದ್ದಾರೆ. ಬಟ್ ಇದ್ರ ಬಗ್ಗೆ ಯಾರು ಚಿಂತೆ ಮಾಡ್ತಾ ಇಲ್ಲ. ರಾಣೆಬೆನ್ನೂರಿನ ಹವಾಲ್ದಾರ್ ಹೊಂಡದ ಪಕ್ಕದಲ್ಲಿರುವ ಮಾದರ ಹೊಂಡದಲ್ಲಿ ರಾಜಕಾಲುವೆ ನೀರು ತುಂಬಿ ತುಳುಕುತ್ತಿದ್ದು, ಸುತ್ತಮುತ್ತ ಕಸದ ರಾಶಿ, ದನದ ಎಲುಬುಗಳು ತುಂಬಿಕೊಂಡಿರುವುದು ಆತಂಕಕಾರಿ ದೃಶ್ಯವಾಗಿದೆ. ಅಲ್ಲದೆ ಅಕ್ಕಪಕ್ಕದ ನಿವಾಸಿಗಳು ಕೂಡ ತಮ್ಮ ಮನೆಗಳ ಕಸವನ್ನ ಇದೇ ಸ್ಥಳಕ್ಕೆ ಸುರಿಯುತ್ತಿರುವುದರಿಂದ ಪರಿಸ್ಥಿತಿ ಇನ್ನಷ್ಟು ಹದಗೆಟ್ಟಿದೆ. ಇನ್ನು ನಗರಸಭೆಯ ಸ್ಪಷ್ಟ ನಿರ್ಲಕ್ಷ್ಯದಿಂದ ಈ ಪ್ರದೇಶ ದುರ್ವಾಸನೆ ಮತ್ತು ಅಸ್ವಚ್ಛತೆಗೆ ಗೂಡಾಗಿ ಪರಿಣಮಿಸಿದೆ. ಇತ್ತೀಚೆಗೆ ರಾಣೆಬೆನ್ನೂರು ನಗರ ಒಂಥರ ಕ್ಲೀನ್ ಸಿಟಿ ಆಗೋದಕ್ಕಿಂತ ಹೆಚ್ಚಾಗಿ ಗಾರ್ಬೇಜ್ ಸಿಟಿ ಆಗಿ ಬದಲಾಗ್ತಿದೆ ಅಂತಾನೆ ಹೇಳ್ಬೋದು. ಈಗ ನಾನು ಪೇಬಿ ರಸ್ತೆಗೆ ಹೊಂದ್ಕೊಂಡಿರುವಂತಹ ಹವಾಲ್ದಾರ್ ಹೊಂಡದ ಪಕ್ಕದಲ್ಲಿರುವಂತಹ ಈ ಮಾದರ ಹೊಂಡದಲ್ಲಿ ಇದ್ದೇನೆ. ನೀವೀಗ ನೋಡ್ತಾ ಹೋಗ್ಬೋದು, ನಾನು ತೋರಿಸ್ತಾ ಹೋಗ್ತೀನಿ ಇದರ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ. ನಗರದ ಪ್ರದೇಶದಲ್ಲಿರುವ ಬಹುತೇಕ ಏನು ಪ್ರಾಣಿಗಳ ಇದು ಇರ್ಬೋದು, ಈ ಚಿಕನ್ ಸೆಂಟರಲ್ಲಿ ಬರುವಂತಹ ಗಲೀಜಾಗಿರ್ಬೋದು, ಈ ಮೀನು ಮಾರುಕಟ್ಟೆ ಗಲೀಜಾಗಿರ್ಬೋದು, ಅಥವಾ ಮನೆಯಿಂದ ಹೊರಬರುವಂತಹ ತ್ಯಾಜ್ಯಗಳಾಗಿರ್ಬೋದು, ಪ್ಲಾಸ್ಟಿಕ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಈ ಹೊಂಡದಲ್ಲೇ ಶೇಖರಣೆ ಮಾಡಿರುವಂಥದ್ದು. ಅಷ್ಟೇ ಅಲ್ಲ, ಗಾಡಿಗಳಲ್ಲಿ ತಗೊಂಡು ಬಂದು ಈ ಹೊಂಡಕ್ಕೆ ತುಂಬಿಸುವಂತಹ ಕಾರ್ಯವನ್ನು ಕೂಡ ಮಾಡ್ತಿದ್ದಾರೆ ಅಂತ ಇಲ್ಲಿನ ಸಾರ್ವಜನಿಕರು ಆರೋಪವನ್ನು ಕೂಡ ಮಾಡ್ತಿದ್ದಾರೆ. ಇವತ್ತು ರೈತ ಹೋರಾಟಗಾರರಾಗಿರುವಂತಹ ಹನುಮಂತಪ್ಪ ಕಬ್ಬಾರ್ ಅವರು ಕೂಡ ಈ ಹೊಂಡದಲ್ಲಿರುವಂತಹ ಹೂಳೆತ್ತುವ ಕಾರ್ಯವನ್ನು ಕೂಡ ಮಾಡಿಲ್ಲ. ಸತತ 3-4 ವರ್ಷಗಳಿಂದ ಇದರ ಟೆಂಡರ್ ಆದರೂ ಕೂಡ ಈ ಹೊಂಡ ಅಭಿವೃದ್ಧಿಯನ್ನು ಹೊಂದ್ತಾ ಇಲ್ಲ. ಈ ಹೊಂಡ ಒಂಥರ ಈಗ ಕೊಳಚೆ ನೀರಿನ ಹೊಂಡ ಆಗಿ ಪರಿವರ್ತನೆ ಆಗ್ತಾ ಇದೆ ಅಂತ ಇವತ್ತು ಹೋರಾಟವನ್ನ ಮಾಡ್ತಿದ್ದಾರೆ. ಬನ್ನಿ, ನಾನು ಅವ್ರನ್ನ ಮಾತನಾಡಿಸುವ ಪ್ರಯತ್ನವನ್ನ ಮಾಡ್ತೇನೆ. ಇಲ್ಲಿರುವಂತಹ ಸ್ಥಳೀಯರು ಇಲ್ಲಿ ಆಗ್ತಿರುವಂತಹ ಸಮಸ್ಯೆ ಏನಿದೆ, ಈ ಹೊಂಡ ಎಷ್ಟು ವರ್ಷದಿಂದ ಕ್ಲೀನ್ ಮಾಡಿಲ್ಲ, ಅಥವಾ ಟೆಂಡರ್ ಆಗಿರುವಂತಹ ಕೆಲಸ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿದೆ ಅಂತ ಮಾತನಾಡಿಸೋ ಪ್ರಯತ್ನವನ್ನ ಮಾಡ್ತೇನೆ. ಈಗಾಗಲೇ ರಾಣೆಬೆನ್ನೂರು ನಗರ ವಾಣಿಜ್ಯ ನಗರ ಎಂದೇ ಪ್ರಖ್ಯಾತಿಯಾದಂಥ ನಗರದಲ್ಲಿ ಅಭಿವೃದ್ಧಿ ಒಂದು ಪಕ್ಕಾದಂಥ ಒಂದು ನಗರ. ಇವತ್ತು ಏನು ಪಿ ಬಿ ರಸ್ತೆಗೆ ಹೊಂದಿಕೊಂಡಂಥ ಹವಾಲ್ದಾರ್ ಹೊಂಡ ಪಕ್ಕದಲ್ಲಿರುವಂಥ ಮಾದರ ಹೊಂಡ, ಹವಾಲ್ದಾರ್ ಹೊಂಡ ಮತ್ತು ಮಾದರ ಹೊಂಡ ಇದು ಇಡೀ ನಮ್ಮ ರಾಣೆಬೆನ್ನೂರು ನಗರದಲ್ಲಿ ಪ್ರಸಿದ್ಧವಾದಂಥ ಹೊಂಡಗಳು. ಈ ಹೊಂಡಗಳಿಂದ ಇಲ್ಲಿರ್ತಕ್ಕಂಥ ರೈತರು ತಮ್ಮ ದನಕರುಗಳನ್ನು ಇಲ್ಲಿ ಸ್ವಚ್ಛತೆಯನ್ನು ಮಾಡಿಕೊಂಡು ಕುಡಿಯುವ ನೀರಿಗಾಗಿ ಬಳಕೆ ಮಾಡ್ತಾ ಇದ್ರು. ಅಂಥ ಒಂದು ಪ್ರಸಿದ್ಧಿ ಪಡೆದಂಥ ಈ 2 ಹೊಂಡಗಳು ಇವತ್ತು ನಾಶಪಡಿಸಿದ್ದಾರೆ. ಯಾಕಪ್ಪ ಅಂದರೆ ಸತ್ತ ಪ್ರಾಣಿಗಳನ್ನು ಇಲ್ಲಿ ತಂದು ಒಗೆಯುವುದು, ಕಸಗಳನ್ನು, ತ್ಯಾಜ್ಯ ವಸ್ತುಗಳನ್ನು ಇಲ್ಲಿ ತಂದು ಒಗೆದು ಇವತ್ತು ಇಲ್ಲಿ ದೊಡ್ಡ ಮಟ್ಟದಲ್ಲಿ ಹಾಳು ಮಾಡಿದ್ದಾರೆ. ಇದರ ಬಗ್ಗೆ ಅಧಿಕಾರಿಗಳು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಭಾವನೆಗಳನ್ನು ಹೊಂದಿದ್ದಾರೆ. ಈ ಹಿಂದೆ ಬಂದಂಥ ಅಧಿಕಾರಿಗಳು ಯಾವುದೇ ರೀತಿಯಂಥ ಅಭಿವೃದ್ಧಿಯನ್ನು ಮಾಡಲಿಲ್ಲ. ಹೀಗಾಗಿ ನಮ್ಮ ರೈತರು ದನಕರುಗಳನ್ನು ತರಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ರೈತಾಪಿ ವರ್ಗಕ್ಕೆ ಇದು ಒಂದು ಮಾರಕ ಆಗಿದೆ. ಇವತ್ತು ರೋಗ ರುಜಿನಗಳಿಗೆ ತುತ್ತಾಗಿ ಪ್ರಾಣಿಗಳು, ದನಕರುಗಳು ಇವತ್ತು ಇದರಲ್ಲಿ ಸಿಕ್ಕೊಂಡು ಪ್ರಾಣವನ್ನು ಬಿಟ್ಟಂತ ಸಂಗತಿ ಕೂಡ ಕಂಡು ಬಂದಿದೆ. ದಯಮಾಡಿ ಇವತ್ತು ಬಂದಂಥ ಪೌರಾಯುಕ್ತರು ಒಳ್ಳೆಯ ಒಂದು ವ್ಯಕ್ತಿಯನ್ನ ಪಡೆದುಕೊಂಡಂಥ ವ್ಯಕ್ತಿ, ಅವರು ಅಭಿವೃದ್ಧಿ ಮಾಡ್ತಾ ಇದಾರೆ ಅಂತಂದು ಜನರು ಮಾತಾಡ್ತಾ ಇದಾರೆ. ಇವತ್ತು ಅವರು ಕೂಡ ನಾನು ಫೋನ್ ಮಾಡಿ ಹೇಳಿದಾಗ, ಹನುಮಂತಪ್ಪರೇ ಈ ಕೆಲಸವನ್ನು ನಾವು ಮಾಡಿಕೊಡ್ತೇವೆ, ಆದರೆ ತಾವುಗಳು ಸಹಕಾರವನ್ನು ಕೊಡ್ಬೇಕಂತ ಹೇಳಿರ ನಾವು ಅಧಿಕಾರಿಗಳು ಇವತ್ತು ಬೆಳಗ್ಗೆ ಬಂದು ಅವರ ಸಿಟಿಯನ್ನು ಸ್ವಚ್ಛ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಪೌರಾಯುಕ್ತರು. ಕೂಡಲೇ ಈ ಒಂದು 2 ಹೊಂಡಗಳನ್ನು, ಈ ಹವಾಲ್ದಾರ್ ಹೊಂಡವನ್ನು ವಾಣಿಜ್ಯ ಮಳಿಗೆಗಳನ್ನಾಗಿ ಪರಿವರ್ತನೆ ಮಾಡಿದ್ದಾರೆ. ಈ ಒಂದು ಮಾದರ ಹೊಂಡವನ್ನು ಇವತ್ತು ನಿರ್ಲಕ್ಷ್ಯ ಭಾವನೆಯನ್ನು ತೋರಿದ್ದಾರೆ. ಈ ಹೊಂಡವನ್ನು ಅಭಿವೃದ್ಧಿ ಮಾಡಿ ಇಲ್ಲಿರ್ತಕ್ಕಂಥ ಸುತ್ತಮುತ್ತ ಜನಗಳಿಗೆ ಇದು ಒಂದು ಪ್ರವಾಸಿ ತಾಣವನ್ನಾಗಿ ಮಾಡಬೇಕು ಅಂತ ನಮ್ಮ ಈ ಸ್ಥಳೀಕರ ಆಗ್ರಹವಾಗಿದೆ. ಕೂಡಲೇ ಇದನ್ನು ಅಭಿವೃದ್ಧಿ ಪಡಿಸ್ಬೇಕಂತ ಈ ಮೂಲಕ ಮನವಿ ಮಾಡಿಕೊಳ್ತಾ, ಇದು ಏನಾದರೂ ಮಾಡದೇ ಹೋದಲ್ಲಿ ನಾವು ದೊಡ್ಡ ಮಟ್ಟದ ಹೋರಾಟವನ್ನು ಹಮ್ಮಿಕೋಬೇಕಾಗುತ್ತೆ ಅಂತ ಈ ಮೂಲಕ. ಇನ್ನೊಂದು ವಿಷಯ ಪ್ರಾಮುಖ್ಯತೆ ಏನಪ್ಪ ಅಂತಂದರೆ, ಇಲ್ಲಿ ರಾಜಕಾಲುವೆ ಬಂದಿದೆ. ಈ ರಾಜಕಾಲುವೆಯನ್ನು ನೇರವಾಗಿ ಬಿಡ್ತಕ್ಕಂಥ ವ್ಯವಸ್ಥೆ ಆದರೆ ಮಾತ್ರ ಇದು ಸ್ವಚ್ಛತೆ ಆಗಲಿಕ್ಕೆ ಸಾಧ್ಯತೆ ಇದೆ. ಈ ರಾಜಕಾಲುವೆಯಿಂದ ಕಲುಷಿತ ನೀರನ್ನು ಈ ಕೆರೆಗೆ ಬಂದು ಈ ಕೆರೆ ಕಲುಷಿತ ಆಗ್ತದೆ. ಆದ್ದರಿಂದ ಈ ಬರ್ತಕ್ಕಂಥ ರಾಜಕಾಲುವೆ ಮೇಲೆ ಏನೋ ಅನಾಧಿಕೃತ ಮನೆಗಳನ್ನು ಕಟ್ಟಿದ್ದಾರೆ, ಅವನುಗಳು ತೆರವುಗೊಳಿಸ್ಬೇಕಂತ ಅಧಿಕಾರಿಗಳಲ್ಲಿ ಮನವಿ ಮಾಡ್ತಾ ಇದ್ದಾರೆ.
ನಾನು ಇಲ್ಲೇ ಸ್ಥಳೀಯವಾಗಿರ್ತಕ್ಕಂಥ ವ್ಯಕ್ತಿ. ಇದ್ರ ಹಿಂದೆ 84 ಲಕ್ಷ ಚಿಲ್ಲರಾಕೆ ಟೆಂಡರ್ ಆಗಿತ್ತು. ಇದು ಅರ್ಧಂಬರ್ಧ ಹೂಳೆತ್ತಿದ್ರು. ಒಳ್ಳೆ ಕೆಲಸ ಹಚ್ಚೋ ಹೊತ್ತಿನಾಗ ಮಳೆ ಬರೋ ಟೈಮ್ನಲ್ಲಿ ಕೆಲಸ ಹಚ್ಚಿದ್ರು ಇವರು. ಆಮೇಲೆ ಇದ್ರಕ್ಕಿಂತ ಹಿಂದೆ ಎಮ್ಮೆ ಎಲ್ಲ ಸಿಕ್ಕಂಡದ್ದು ಫೋಟೋ ಸಹಿತ ಐತೆ ನಮ್ಮ ಹತ್ರ. ಮೂಕ್ ಪ್ರಾಣಿಗಳವು ಹುಲ್ಲು ಐತಿ ಅಂತ ಹೇಳಿ ಸೀದಾ ಹೋಗಿ ಮೇಯಕ್ಕಂತ ಹೋಗಿ ಒಳಗಡೆಗೆ ಸಿಕ್ಕಂತವು. ದಯಮಾಡಿ ಇದ್ರದ್ದೊಂದು ಇದನ್ನು ಮಾಡಬೇಕು. ಆಮೇಲೆ ಮಳೆ ದೊಡ್ಡ ಮಳೆ ಆತಂದ್ರೆ ಸೀದಾ ನುಗ್ಗಿ ನಮ್ಮ ಮನೆ ಒಳಗಡೆ ನೀರು ಬರ್ತೈತಿ. ಕೆರೆ ತುಂಬಿ ನಮ್ಮ ಮನೆ ಒಳಗಡೆ ನೀರು ಬರ್ತೈತಿ. ಅದ್ರದ್ದು ಸಹಿತ ನನ್ನ ಹತ್ರ ಫುಟೇಜ್ ಅದಾವು, ಫೋಟೋ ಫುಟೇಜ್ ಅವನು ಕೊಡ್ತೀನಿ. ಇದನ್ನೊಂದು ದಯಮಾಡಿ ಅಧಿಕಾರಿಗಳು ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಮಾಡಬೇಕು. ಆಮೇಲೆ ನಮಗೆ ಇಲ್ಲೇ ಗೌಳಿಯರಿಗೆ ಮೂಲತ ಇರೋದು ಎಮ್ಮೆ ಮೈ ತೊಳೆಯೋಕೆ ಕುಡಿಯೋ ನೀರಿಗೋಸ್ಕರ ತೊಂದರೆ ಆಗತೈತಿ. ಅವ್ರಿಗೊಂದು ಸಮಸ್ಯೆ ಬಗೆಹರಿಸ್ಕೊಡ್ಬೇಕು. ಇದನ್ನು ನಮ್ಮ ಮನೆ ಕೆರೆ ಹೊಂಡದ ಬಾಜುನ ಇದ್ದೀರಿ. ಇಲ್ಲಿಗೆಲ್ಲ ಗಲೀಜು ತಂದು ಹಾಕಿದಾಗ ನಮ್ಮ ಜೊತೆ ಜಗಳ ಮಾಡ್ತಿರ್ತಾರೆ, ನಮ್ಮ ಜೊತೆಗೆ ಹೊಡೆದಾಡಕ್ಕೆ ಸಹಿತ ನಿಂದಿರ್ತಾರೆ. ನಮ್ಮ ಮಾತು ಯಾರು ಕೇಳ್ತಿಲ್ಲ. ನಮ್ಮ ಮನೆ ಇದ್ರ ಬಾಜುನಲ್ಲಿ ಸಾಕಷ್ಟು ಗಲೀಜು ಮಾಡ್ತಾ ಇದ್ದಾರೆ. ಸೊಳ್ಳಿಂದ ಕಾಟ, ಆಮೇಲೆ ಆಸ್ಪತ್ರೆಗೆ 10 ಸರ್ತಿ ಆಸ್ಪತ್ರೆಗೆ ಅಡ್ಡಾಡಬೇಕಾಗುತ್ತೆ ನಾವು. ಇಲ್ಲಿ ವಾತಾವರಣ ಭಾಳ ಕೆಟ್ಟಿದೆ. ದಯವಿಟ್ಟು ಇಲ್ಲಿ ವಾತಾವರಣದ ಬಗ್ಗೆ ವಿಚಾರಿಸಿ. ಸುಮಾರಿಗೆ ನಮಗೆ 41 ವರ್ಷ ರೀ. ನಾವು 41 ವರ್ಷ ನಂತರ ಇಲ್ಲೇ ಅದೇವಿ. ಆದರೆ ಎಲ್ಲರೂ ಅಧಿಕಾರಿಗಳು ಮತ್ತು ನಮ್ಮ ರಾಜಕಾರಣಿಗಳಾಗಲಿ ಯಾರಾಗಲಿ ಇದು ನೋಡ್ತಾ ಇದ್ದಾರೆ. ಎಲ್ಲರೂ ಇಷ್ಟು ವರ್ಷದಿಂದ ಇದೆಲ್ಲ ನೋಡ್ತಾ ಇದ್ದಾರೆ. ಯಾಕಂದರೆ ಎಲ್ಲರೂ ಇಲ್ಲೇ ಸ್ಥಳೀಯ ಆಗಿದ್ದಾರೆ, ನೋಡ್ತಾ ಇದ್ದಾರೆ. ಬಟ್ ಇದ್ರ ಬಗ್ಗೆ ಯಾರು ಚಿಂತೆ ಮಾಡ್ತಾ ಇಲ್ಲ. ಯಾಕಂದರೆ ಅವರು ಆರಾಮಾಗೇ ಇದ್ದಾರೆ. ಇಲ್ಲಿ ಆಜು ಬಾಜು ಇರೋರು ನೋಡ್ರಿ, ಇಲ್ಲಿ ಒಂದು ಉರ್ದು ಸ್ಕೂಲ್ ಇದೆ, ಅದ್ರ ಬಾಜು ಕನ್ನಡ ಸ್ಕೂಲ್ ಇದೆ. ಆ ಸ್ಕೂಲಿನ ಮಕ್ಕಳು ಏನಾಗ್ತಾರೆ ಅನ್ನೋದು ಅರಿವಿಲ್ಲ. ಯಾಕಂದರೆ ಪೂರ ಆಲ್ರೆಡಿ ರಾಣೆಬೆನ್ನೂರಿನ ಕಸ ಕಡ್ಡಿ ಏನಿದೆ ಅಲ್ರಿ, ಗಲೀಜಾಗಲಿ ಮತ್ತೊಂದಾಗಲಿ ಎಲ್ಲ ಗಲೀಜು ತಂದು ಬೀಳೋದೇ ಇಲ್ಲೇ. ಯಾಕಂದರೆ ರಾಜ ಕಾಲುವೆ ಇದೆ ರೀ. ಆ ರಾಜ ಕಾಲುವೆಗೆ ನೇರವಾಗಿ ದಾರಿ ಕೊಟ್ಟಿಲ್ಲ ಇಲ್ಲಿ ಮಟ್ಟ. ಆದರೂ ಆ ಪೂರ ರಾಜ ಕಾಲುವೆ ಇಲ್ಲಿ ಕೆರೆಯಲ್ಲೇ ಸ್ಟೋರ್ ಆಗಿ ಪೂರ ಕಳುಹಿಸಿದುಕೊಂಡಿದೆ ರೀ. ಅಕಸ್ಮಾತ್ ನಾವೀಗ ಇಲ್ಲಿ ಎಲ್ಲರೂ ಇಷ್ಟೊತ್ತು ನಿಂತ್ಕೊಂಡಿದ್ದೇವಲ್ರಿ, ಯಾವ ಥರ ಹಿಂಸೆ ಪಡಿತಾ ಇದ್ದೇವೆ. ನಿಮ್ಮೂ ಇದ್ದೀರಿ, ನಾವು ಇದ್ದೀವಿ. ಇಷ್ಟು ಸ್ಮೆಲ್ ಬರ್ತಾ ಇದೆ. ದಯವಿಟ್ಟು ಇದ್ರ ಬಗ್ಗೆ ಅಧಿಕಾರಿಗಳೇ ಆಗಲಿ ನಮ್ಮ ರಾಜಕಾರಣಿಗಳಾಗಲಿ ಇದ್ರ ಬಗ್ಗೆ ನಿರೀಕ್ಷೆ ತಗೊಂಡು ಇದ್ರ ಬಗ್ಗೆ ಇವತ್ತೊಂದಿನ ಅಭಿಯಾನ ಮಾಡಿ ಕೈ ಬಿಟ್ಟರೆ ಆಗೋದಿಲ್ಲ ರೀ. ಇದ್ರ ಬಗ್ಗೆ ಚಿಂತನೆ ಮಾಡಿ ಒಂದು ಒಳ್ಳೆ ರೂಪದಲ್ಲಿ ಎಲ್ಲರಿಗೂ ಇಲ್ಲಿ ಆಜು ಬಾಜು ಇರೋರಿಗೆ ಒಳ್ಳೆ ರೀತಿಯಂತ ದಾರಿ ಮಾಡಿಕೊಟ್ರೆ ಚಲೋ ಆಗುತ್ತೆ.